कर्नाटक राज्य सरकारी छात्रावास और आवासीय विद्यालय आउटसोर्स कर्मचारी संघ जिला समिति बीदर की ओर से आज 6/10/2025 को अपनी मांगों को लेकर धरना और सत्याग्रह कर छात्रावास कर्मचारियों को नौकरी की सुरक्षा, न्यूनतम वेतन 35,000 रुपए करने और 1 सप्ताह की छुट्टी देने की मांग वाली याचिका बीदर डीसी शिल्पा शर्मा को सौंपी गई। इस अवसर पर सरकारी छात्रावासों में कार्यरत आउटसोर्स कर्मचारी के राज्य उपाध्यक्ष सैयद इसामुद्दीन अंबुबाई चलवादी ने मीडिया से बात कर जानकारी दी है। केपी न्यूज के कैमरामैन महेश टिक्के का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿವಿ. ನಾವು ವರ್ಷದಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ ಆರು ಸಲ ಆದ್ರೆ ನಾವು ಈ ಒಂದು ಮನವಿ ಪತ್ರ ಇಲ್ಲಿ ಕೊಡ್ಲಕ್ಕೆ ಬರ್ತೀವಿ. ನಮ್ಮ ಸಮಸ್ಯೆಗಳು ಇಟ್ಕೊಂಡು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪೇಮೆಂಟ್ ಯಾವಾಗ ಆಗ್ತದ? 30 ತಾರೀಕು ಒಳಗಾಗಿ ಅವ್ರ ಅಕೌಂಟಿಗೆ ಪೇಮೆಂಟ್ ಜಮಾ ಆಗ್ತದೆ, ವೇತನ ಜಮಾ ಆಗ್ತದೆ. ಆದ್ರೆ ನಮ್ಮ ವೇತನ 6 ತಿಂಗಳಾದರೂ ನಮ್ಮ ವೇತನ ನಮ್ಮ ಖಾತೆಗೆ ಜಮಾ ಆಗಲ್ಲ. ನಾವು ಬೇಡ್ತಾ ಇದ್ದೀವಿ, ಪ್ರತಿ 5 ತಾರೀಕಿನ ಒಳಗಾಗಿ ನಮ್ಮ ವೇತನ ನಮ್ಮ ಅಕೌಂಟಿಗೆ ಬರಬೇಕು. ಇದು ನಮ್ಮ ಪ್ರಮುಖ ಬೇಡಿಕೆ. ಇನ್ನೊಂದು, ಕನಿಷ್ಠ ವೇತನ 31,000 ಅಂತೇಳಿ ನಾವು ಬೇಡಿಕೆ ಇಟ್ಟಿವಿ. ಅದು 24,000 ಚಿಲ್ಲರೆ ಏನೋ ಮಾಡಿದ್ದಾರೆ. ಬಟ್ ಅದು ನಮಗೆ ಸರಿ ಹೋಗಲ್ಲ. ನಮಗೆ ಇವತ್ತು ಬೆಲೆ ಏರಿಕೆಗಳ ಗಗನಕ್ಕೆ ಏರ್ತಾ ಇದ್ದಾವ. ಆ ಬೆಲೆ ಏರಿಕೆದಿಂದ ನಾವು ತತ್ತರಿಸ ಹೋಗ್ತಾ ಇದ್ದೀವಿ. ಇವತ್ತು ನಾವು ಕೈ ಸಾಲ ಮಾಡ್ಕೋಬೇಕಾಗ್ಲತ್ತದ. ನಾವು ಮೈಕ್ರೋ ಫೈನಾನ್ಸಾಗ ಸಾಲಗಾರ ಆಗೀವಿ. ನಮಗೆ ಸಾಲ ಕಟ್ಲಕ್ಕೆ ನಮಗೇನಂತಂದ್ರೆ ನಮಗೆ ದುಡ್ಡು ಇರ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಪೇಮೆಂಟ್ ಏನಂತಂದ್ರೆ ಕನಿಷ್ಠ 31,000 ರೂಪಾಯಿ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ನಮಗೆ ಕನಿಷ್ಠ 31,000 ರೂಪಾಯಿ ವೇತನ ಕೊಡಬೇಕು. ಮತ್ತು ನಾವು ಮಹಿಳೆಯರಿದ್ದೀವಿ. ಇದ್ರೊಳಗೆ ಬಹಳಷ್ಟು ಜನ ಏನಂತಂದ್ರೆ ಗಂಡ ಸತ್ತವರು, ಗಂಡ ಬಿಟ್ಟವರು, ಮತ್ತು ಮದುವೆನೇ ಆಗ್ಲಾರ್ದಂಥ ಜನ ಹೆಣ್ಮಕ್ಳು ಇಲ್ಲ. ಹೆಚ್ಚು ಯಾರು ಇಲ್ಲಿ ಶ್ರೀಮಂತ ಮನೆ ಹೆಣ್ಮಕ್ಳು ಯಾರೂ ಇಲ್ಲ ನಮ್ಮಲ್ಲಿ. ಎಲ್ಲ ಕೆಳಜಾತಿ ವರ್ಗದವರು ಮತ್ತು ನಮ್ಮ ಬಡ ಕುಟುಂಬದ ಹೆಣ್ಮಕ್ಳು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೇನಂತಂದ್ರೆ ಖಾಯಂ ಮಾಡಬೇಕು ಅಂತ ಹೇಳಂದು ನಮ್ಮದೊಂದು ಬೇಡಿಕೆ. ಇನ್ನೊಂದು ಏನಂತಂದರೆ, ಕೆಲವು ದಿವಸಗಳ ಹಿಂದೆ ಅಂತಂದ್ರೆ 10 ವರ್ಷ 12 ವರ್ಷ ಏನು ಇವ್ರು ದುಡಿಸ್ಕೊಂಡಾರ ಹಾಸ್ಟೆಲ್ ಒಳಗೆ, ಅವರಿಗೆ ಏನು ಇಂಟಿಮೇಷನ್ ಕೊಡ್ಲಾರ್ದನೆ ಅವ್ರಿಗೆ ಏನು ಮಾಡ್ಯಾರ, ತೆಗೆದು ಹಾಕ್ಯಾರ. ಅವರಿಗೆ ತಗೊಂಡು ಆಮೇಲೆ ಏನಂತಂದ್ರೆ, ನೀವು ಒಳಗೆ ಪೇಪರ್ ಕೆಳಗಿಂದ ಏನು ಕೈ ಮಾಡ್ಕೊಂಡು ತಗೊಳತ್ತೀರಿ, ಅದು ನಿಲ್ಲಿಸ್ರಿ. ಈ ನಮ್ಮ ಹೆಣ್ಮಕ್ಳಿಗೆ ಮೊದಲು ತಗೊಂಡು ಆಮೇಲೆ ನೀವು ಬೇಕಾದವ್ರಿಗೆ ತಗೋರಿ. ಯಾಕೆ ಈ ಹೆಣ್ಮಕ್ಳು ಇಲ್ಲಿ ದುಡ್ದವ್ರ, ಗಣಸು ಮಕ್ಕಳು ಇದ್ರೊಳಗೆ ದುಡ್ದವ್ರ, ಅವ್ರಿಗೆ ಏನಂತಂದ್ರೆ ನೀವು ತೆಗೆದು ಹಾಕಿ ಇನ್ನೊಬ್ಬರಿಗೆ ನೀವೇನಂತಂದ್ರೆ ತಗೊಳತ್ತಿರಲ್ಲ. ಇದು ತಪ್ಪದ. ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಇದಕ್ಕೆ ಒಂದು ಸಂಬಂಧಕ್ಕೆ. ನೀವು ಮೊದಲು ಯಾರಿಗೆ ತೆಗೆದಿರಿ ಅವ್ರಿಗೆ ಮೊದಲು ನೀವು ಇಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆನಂತರ ಬೇರೆಯವ್ರಿಗೆ ನೀವು ಇನ್ವಾಲ್ವ್ ಮಾಡ್ಕೊರಿ. ನಾವು ಹೇಳಕ್ಕೆ ಬರಲ್ಲ. ಅದಕ್ಕಾಗಿ ಇವು ನಮ್ಮ ಪ್ರಮುಖ ಬೇಡಿಕೆಗಳವ. ನಮ್ಮ ಇದು ಇನ್ನು ನಾನೇನಾದರೂ ಬಿಟ್ಟು ಹೋಗಿದ್ದ ವಿಷಯಗಳಿದ್ರೆ ನಮ್ಮ ಅಧ್ಯಕ್ಷರದಾರ, ಅವ್ರು ಮಾತಾಡ್ತಾರ. ಧನ್ಯವಾದ. ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ವಿ. ಈ ಒಂದು ಪ್ರತಿಭಟನೆ ಉದ್ದೇಶ ಏನಂದರೆ, ನಮಗೆ ಕೆಲವು ಪ್ರಮುಖವಾದ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರಕ್ಕೆ ಸುಮಾರು ನಾವು ಈ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಘದ ಅಡಿಯಲ್ಲಿ ಸುಮಾರು 16 ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ದುಡ್ತಕ್ಕಂಥ ಅಡಿಗೆಯವರಾಗಿ, ಅಡಿಗೆ ಸಹಾಯಕರಾಗಿ, ಕಾವಲುಗಾರರಾಗಿ ಮತ್ತು ಸ್ವಚ್ಛತಾ ಸಿಬ್ಬಂದಿ, ಹೀಗೆ ಅನೇಕ ವರ್ಷಗಳಿಂದ ಅತಿ ಕಡಿಮೆ ವೇತನದಲ್ಲಿ ನಾವು ದುಡ್ತಾ ಬಂದಿದ್ದೇವೆ. ನಮಗೆ ಕಾಯಂ ಆಗುವಂತಕ್ಕಂಥದ್ದು ಭರವಸೆ ಮೇಲೆ ಸುಮಾರು ವರ್ಷಗಳಿಂದ ದುಡ್ತಾ ಬಂದೆ. ಸರ್ಕಾರ ನಾವು ಸುಮಾರು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ. ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಸ್ವತಃ ನಮ್ಮ ಧರಣಿ ಸ್ಥಳಕ್ಕೆ ಬಂದು ಮನವಿಯನ್ನು ತೊಗೊಂಡಿದ್ದರು. ನಮಗೆ 2 ಪ್ರಮುಖವಾದ ಬೇಡಿಕೆ. ನಮ್ಮ ಕನಿಷ್ಠ ವೇತನ 31,000 ಕೊಡಬೇಕಂತೇಳಿ ಮಾನ್ಯ ಸಚಿವರು ಗಮನಕ್ಕೆ ತಂದಾಗ ಈಗಾಗಲೇ ಆ ಕರಡು ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಏನು ಕೊಟ್ಟಿದೆ, ಕನಿಷ್ಠ ವೇತನ 25,714 ರೂಪಾಯಿ ಕೂಡಲೇ ಅದನ್ನು ಜಾರಿ ಮಾಡಬೇಕನ್ನೋದು ಒಂದು ಪ್ರಮುಖವಾದ ಬೇಡಿಕೆ. ಮತ್ತು ಬೀದರ್ ಸೊಸೈಟಿ ಇವತ್ತು ಇಡೀ ರಾಜ್ಯದಲ್ಲ ಮಾದರಿ ಆಗಿರ್ತಕ್ಕಂಥ ಆ ಬೀದರ್ ಸೊಸೈಟಿಯನ್ನು ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕೂಡ ಮಾಡಬೇಕಂತೇಳಿ ಮಾನ್ಯ ಸಚಿವರ ಗಮನಕ್ಕೆ ತಂದಾಗ ಈಗಾಗಲೇ ವಿಧಾನಸೌಧದಲ್ಲಿ ಕೂಡ ಒಂದು ಸಚಿವ ಸಂಪುಟ ಉಪಸಮಿತಿಯನ್ನು ಇವತ್ತೇನು ರಚನೆ ಮಾಡಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಈ ಬೀದರ್ ಮಾಡೆಲ್ ಸೊಸೈಟಿ ರಚನೆ ಆಗಬೇಕು ಮತ್ತು ನಮಗೆ ಕನಿಷ್ಠ ವೇತನ ಏನು 25,714 ರೂಪಾಯಿ ಕೂಡಲೇ ಜಾರಿ ಮಾಡಬೇಕಂತೇಳಿ, ಮತ್ತು ನಮಗೆ ವಾರಕ್ಕೊಂದು ರಜೆ ಮಾನ್ಯ ನಮ್ಮ ಸಿಬ್ಬಂದಿ ಅವರು ಹೇಳಿದರು,
ಸ್ವತಃ ಅವರ ತಾಯಿ ಸತ್ತರೂ ಕೂಡ ಇವತ್ತು ಬದಲಿ ವ್ಯವಸ್ಥೆ ಮಾಡಿ ಬೇರೆದವ್ರಿಗೆ ಹೆಚ್ಚಿ ಹೋಗುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಇಡೀ ರಾಜ್ಯದಲ್ಲಿ ಕೂಡ ಇದು ಸಮಸ್ಯೆ, ದುರಂತ ಸಮಸ್ಯೆ ಇದೆ. ಮಾನ್ಯ ಜಿಲ್ಲಾಧಿಕಾರಿ ಕೂಡಲೇ ನಮ್ಮೆಲ್ಲರಿಗೂ ಕೂಡ ವಾರಕ್ಕೊಂದು ಕಾರ್ಮಿಕ ಇಲಾಖೆ ಆದೇಶ ಇದೆ, ಸರ್ಕಾರದ ಮಣಿವಣ್ಣವರ ಆದೇಶ ಇದೆ ಮತ್ತು ಕ್ರೈಸ್ ಇಲಾಖೆಯಿಂದ ಆದೇಶ ಇದ್ದರೂ ಕೂಡ ಬರೀ ಪೇಪರಲ್ಲಿದೆ. ಆದರೆ ಇವತ್ತು ನಮ್ಮ ನೌಕರಿಗೆ ಅದು ಸರಿಯಾಗಿ ಮುಟ್ತಾ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಮೊನ್ನೆ 4ನೇ ತಾರೀಕು ಸಭೆ ಮಾಡ್ತೀವಿ ಅಂತ ಹೇಳಿ ಮಾಡಲಿಲ್ಲ, ಅದಕ್ಕೆ ನಾವು ಮತ್ತೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈಗ ಒಂದು ವಾರ ಒಳಗಡೆ ಒಂದು ಎಲ್ಲ ಅಧಿಕಾರಿಗಳ ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳ ಒಂದು ಜಂಟಿ ಸಭೆ ಮಾಡ್ತೀವಿ ಅಂತ ಏನು ವಿಶ್ವಾಸ ಕೊಟ್ಟಿದ್ದಾರೆ. ಅವ್ರು ಏನಾದರೂ ಕೊಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲೇ ನಾವು ಉಪವಾಸ ಧರಣಿ ಸತ್ಯಾಗ್ರಹ ಮಾಡಬೇಕಾಗ್ತದೆ ಅಂತೇಳಿ ಮಾಧ್ಯಮ ಮೂಲಕ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಮನೆ ಜಿಲ್ಲಾಧಿಕಾರಿಗೆ ಭೇಟಿಯಾಗಿ ಮನೆ ಜಿಲ್ಲಾಧಿಕಾರಿಗಳು ನಾವು ಮೀಟಿಂಗ್ ಒಂದು ಡೇಟ್ ಕೊಡ್ರಿ ಅಂತ ಕುಂತಾಗ ಕೊಡ್ತಾ ಅಂತ ಹೇಳ್ಯಾರ. ಹಾಗಾಗಿ ಎಲ್ಲ ತಾಯಂದಿರು ಕಷ್ಟ ದುಃಖ ಅಲ್ಲಿ ಹೇಳ್ಯಾರ ಅಧಿಕಾರಿ ಮುಂದೆ. ಹಾಗಾಗಿ ನಮ್ಮ ಬೇಡಿಕೆ ಏನಂತಂದ್ರೆ ಇಡೀ ರಾಜ್ಯ ತುಂಬ ಬೀದರ್ ಮಾದರಿ ಆಗಬೇಕಂತೇನು ಚರ್ಚೆ ಆಗಿದೆ, ಆಗಲಿ ಒಳ್ಳೆಯದ. ಆದರೆ ನಮ್ಮ ಜನರಿಗೆ ವಾರಕ್ಕೊಂದು ರಜೆ ಕೊಡಬೇಕಂತ ಹೇಳಿ ಏನು ನಿರ್ಧಾರ ಮಾಡಿದೆವು. ಇವತ್ತು ನಾವು ಬಂದಿದ್ದೇವೆ ಕಾರಣ ಏನಂತಂದ್ರೆ ನಾವು ವಾರಕ್ಕೊಂದು ರಜೆ ಕೊಡಲೇಬೇಕು. ಪ್ರತಿಯೊಂದು 5ನೇ ತಾರೀಕಿಗೆ ನಮ್ಮ ಸಂಬಳ ಹಾಕಲೇಬೇಕಂತ ಈಗ ನಾನು ಈಗಾಗಲೇ ಮೇಡಮ್ರಿಗೆ ನಾವೆಲ್ಲ ನಮ್ಮ ಟೀಮ್ ಹೋಗಿ ನಾವು ಮಾತಾಡಿದೆವು, ಅವರು ಕೂಡ ಒಪ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಜನರು 14 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ಕೂಡ ಹೇಳಿದ್ದೇವೆ. ಅಲ್ಲಿ ಹೇಳಿದ್ರೆ ಅವರು ನಾವು ಅದ್ರ ಮೀಟಿಂಗ್ ಎಲ್ಲ ಅಧಿಕಾರಿಗಳು ಕರೆದು ನಾವು ಮೀಟಿಂಗ್ ಕರಿತೇವೆ ಹೇಳ್ತೇವೆ ಅಂತ ಹೇಳ್ಯಾರ. ಹಾಗಾಗಿ ಎಲ್ಲ ತಾಯಂದಿರಿಗೆ ನಾನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರೂ ನಾವು ಒಂದಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಸವಲತ್ತು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಸವಲತ್ತನ್ನು ಸರ್ಕಾರದಿಂದ ಬಂದು ತಗೊಂಡು ನಮ್ಮ ಕೈಯಾಗ ಕೊಡೋಂಗಿಲ್ಲ. ನಮ್ಮ ಅಧಿಕಾರ ನಾವು ಕಸ್ಕೋಬೇಕಾಗಿದೆ. ಇವತ್ತು ನಮ್ಮ ಅಧಿಕಾರ ಕಸ್ಕೊಳಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಹಾಗಾಗಿ ನಮ್ಗೆ ಕೊಡೋಂಥ ಸವಲತ್ತು ಏನು PF ಅಧಿಕಾರಿ ಇದ್ದಾರೆ, ಅರಿಯರ್ಸ್ ಕಟ್ಟಾಗ್ತದೆ, ನಮ್ಮದು PF ಕಟ್ಟಾಗ್ತದೆ. ನಮಗೆ ದವಾಖಾನೆ ಹೋದ್ರಲ್ಲಿ ಗೋಲಿ ಸಿಗುತ್ತಾ ಇಲ್ಲ, ಒಂದು ಶುಗರ್ ಗೋಲಿ ಇಲ್ಲ ಅಲ್ಲಿ ದವಾಖಾನೆಗೆ, ನಮ್ದು ರೊಕ್ಕ 1700-1800 ರೂಪಾಯಿ ಕಟ್ಟಾಗ್ತದೆ. ಅಂದ್ರೆ ಅಲ್ಲಿ ನಮಗೆ ಸವಲತ್ತು ಬೇಕು. ಎಲ್ಲ ಸವಲತ್ತು ಇಲ್ಲದೆ ನಾವು ಏನು ಮಾಡೋಕ್ಕಾಗ್ತದ? ನಮ್ಮ ದುಡ್ಡು ಎಲ್ಲೋ ಹಾಗೆ ಹಂಚಿ ನಡೆದಂಗೆ ಆಗ್ತದೆ. ಹಾಗಾಗಿ ನಮ್ಮ ಹಾಸ್ಟೆಲ್ ಹೊರಗುತ್ತಿ ನೌಕರಿಗೆ ಇಡೀ ನಮ್ಮ ಗೌರ್ಮೆಂಟ್ ಪರ್ಮಿಟ್ ನೌಕರದಾರ ಏನಿದ್ದಾರೆ ಅವ್ರ ಥರ ನಮ್ಮ ಹಾಸ್ಟೆಲ್ವರೆಗೂ ಏನು ಸವಲತ್ತು ಸಿಗಬೇಕು. 31,000 ಇವರಿಗೆ ತಿಂಗಳಿಗೆ 5ನೇ ತಾರೀಕಿಗೆ ಸಂಬಳ ಆಗಬೇಕು. ವಾರಕ್ಕೂ ಮತ್ತು ಕಡ್ಡಾಯವಾಗಿ ಸೇವಾ ಭದ್ರತೆ ಕೊಡಬೇಕು, ಕಡ್ಡಾಯವಾಗಿ. ಯಾಕಂದ್ರೆ ಹಳೆಯವರಿಗೆ ತೆಗೆದು ಹೊಸವ್ರು ತಗೋಬಾರ್ದು, ಹಳೆಯವರಿಗೆ ತೆಗೆದು ಹೊಸ ತಗೋರು ಈ ಥರ ಮಾಡ್ತಾಯಿದ್ರೆ ಕಡ್ಡಾಯವಾಗಿ ನಮ್ಮ 60 ವರ್ಷ ಆಗುವವರೆಗೆ ಸೇವಾ ಭದ್ರತೆ ಕಂಪಲ್ಸರಿ ಕೊಡಲೇಬೇಕಂತೇಳಿ ನಮ್ಮ ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳನ್ನು ಮನವಿ ಕೊಟ್ಟಿದ್ದೇವೆ. ಹಾಗಾಗಿ ನೀವೆಲ್ಲ ಪತ್ರಕರ್ತ ಮಾಧ್ಯಮದವರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಒಂದು ನಮಗೆ ಮೊನ್ನೆ ಲೇಬರ್ ಅಧಿಕಾರಿಗಳನ್ನು ಭೇಟಿಯಾಗಿ ಲೇಬರ್ ಅಧಿಕಾರಿಗಳು ಎಷ್ಟು ಗಂಟೆ ಡ್ಯೂಟಿ ಮಾಡಬೇಕು ಇವರು ಅಂಬೋದನ್ನು ಮಾಹಿತಿ ನಾವು ಕೇಳ್ತೀವಿ. ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ನಾವು ಮಾತಾಡ್ತೀವಿ ಅಂದ್ರೆ ಅವರು ಕೂಡ ಜಿಲ್ಲಾಧಿಕಾರಿಗಳು ಲೇಬರ್ ಇನ್ಸ್ಪೆಕ್ಟರ್ ಏನಂದ್ರೆ ಎಷ್ಟು ಗಂಟೆ ಡ್ಯೂಟಿ ಮಾಡಬೇಕು ಅವ್ರು ಹೇಳ್ತಾರೆ 2 ಗಂಟೆ 3 ಗಂಟೆ ಅಲ್ಲಿ ಮಧ್ಯದಾಗ ಹೋಗ್ತಾ ಇದ್ದಾರೆ. ಎಲ್ಲಿ ಐತದ್ರಿ ಕಾಲೇಜ್ ಹಾಸ್ಟೆಲ್ದಾಗ ಮಕ್ಕಳು 2 ಗಂಟೆ 1 ಗಂಟೆಗೆ ಉಳ್ಳಾಗ ಬರ್ತಾರೆ. ಉಳ್ಳಾಗ ಬಂದ್ರೆ ಉಳ್ಳಾಗ ನೀರ್ಲಾಕ ಮಾಡಕ್ಕೆ 2 ಗಂಟೆ ಇರ್ತದೆ. ಇವ್ರು 3 ಊಟ ಮಾಡ್ತಾರೆ, ಮತ್ತು ಹಾಂಡೆ ತೊಳೆದು ಮತ್ತು 4ಕ್ಕೆ ಅಡುಗೆ ಮಾಡಕ್ಕೆ ನಿಂತಾರೆ, ಮನೆಗೆ ಹೋಗಕ್ಕೆ ಎಂಟಾಯ್ತದೆ. ಇವ್ರು ಅಧಿಕಾರಿ ಏನಂತಾರೆ, ಇವ್ರು ಮೈ ನೋವೆಲ್ಲ ಅಧಿಕಾರಿಗಳು ಯಾರ್ದು? ಯಾಕಂದ್ರೆ ಮಧ್ಯದಾಗ 4 ಗಂಟೆ ಡ್ಯೂಟಿ ಆರಾಮ್ ಮಾಡ್ತಾರೆ, 2 ಗಂಟೆ ಡ್ಯೂಟಿ ಆರಾಮ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಆರಾಮು? ಇವ್ರ ಮಕ್ಕಳಿಗೆ ಉಳ್ಳಾಗ ನೀಡಿ ಆಮೇಲೆ ಉಣ್ಬೇಕು. ಇವರು 3 ಕುಣಿದ ಊಟ ಮಾಡ್ತಾರೆ. ಇದು ಹೇಳೋದು ಅವರು ವ್ಯಾನಿನ ತೆಳಗೇನು ಕೂಡ್ತಾರಲ್ಲ, ಅವ್ರು ಏನು ಹೇಳ್ತಾರೆ, ನಾವು ಕುಂತಂಗೆ ಅವ್ರು ಭೀ ಕುಂತಿರ್ಬೇಕು ಅಂತ ತಿಳ್ಕೊತಾರೆ. ಇವರು ಕಷ್ಟ ಬೆವರು ಸುರಿತದೆ ಹೆಣ್ಮಕ್ಳೆಲ್ಲ. ಅಲ್ಲಿ ಕೆಲಸ ಯಾವ್ದಕ್ಕೆ ಮಾಡಿಸ್ತಾರೆ? ರೊಟ್ಟಿ ಒಬ್ಬೊಬ್ಬ ಹೆಣ್ಮಗಳು ಇಲ್ಲಿ ನವಬಾದ್ ಕಾಲೇಜ್ ಹಾಸ್ಟೆಲ್ ನೋಡಿ ನೀವು ನಾನು ತೋರಿಸ್ತೀನಿ. ಒಂದು ಹೆಣ್ಮಗಳು ಮುಂಜಾನೆ 10 ಕಿಲೋ ಟೀ ಹಿಟ್ಟು ಬಡಿತಾರೆ, ಒಂದು ಹೆಣ್ಮಗಳು 10 ಕಿಲೋ ಹಿಟ್ಟು ಬಡಿತಾರೆ. ಇವತ್ತು ಬೇರೆದವ್ರು ಯಾರ ಬಂದು ಬಡಿಲಿ ಅಲ್ಲಿ ಹೇಳ್ತೀನಿ. ಇವತ್ತು ಏನು ಹಳಿ ಹೆಣ್ಮಕ್ಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಇವ್ರೇನು ರೊಟ್ಟಿ ಬಡಿತಾ ಇದ್ದಾರೆ. ಹೊಸರು ಯಾರು ಈಗಿನ ಕಾಲದವ್ರು ಯಾರು ರೊಟ್ಟಿ ಬಡಿಲಿ ಅವ್ರಿಗೆ ಗೊತ್ತಾಯ್ತದ. ಹಾಗಾಗಿ ದಯವಿಟ್ಟು ಇದನ್ನು ಗಮನ ಹರಿಬೇಕು ಸರ್ಕಾರ. ನಮ್ಮ ಹೆಣ್ಮಕ್ಳ ಸಮಸ್ಯೆಗೆ, ನಮ್ಮ ಹೆಣ್ಮಕ್ಳ ಸಮಾಧಾನಕ್ಕೆ ಪರಿಹಾರ ಕೊಡಬೇಕಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಹೇಳಲಿಕ್ಕೆ ಬಂದಿದ್ದೆವು. ಈಗ ಇಲ್ಲಿ ತನಕ ನಮ್ಗೆ ಮಾತಾಡೋಕೆ ಎಲ್ಲ ಮಾಧ್ಯಮ